ಈ ವ್ಯೂ ಗೆದ್ದೊಳೋದೇ ಕ್ರೇಜಿ. ಎದ್ದಿಂಗ್ ಆಚೆ ಬಂದ್ರೆ ಈ ವ್ಯೂ. ಸ್ಯಾಂಡ್ವಿಚ್, ಬ್ರೆಡ್ ಆಮ್ಲೆಟ್, ಪೈನಾಪಲ್. ಆ ಥರ ಲೈಫ್ ಸ್ಟೈಲಲ್ಲಿ ಇದ್ದಾಗ ಒಂದೆರಡು ದಿನ ಬ್ರೇಕ್. ಫುಲ್ಲು ಕೋಲ್ಡ್ ಆಗೈತೆ, ನೀರು ಮಾತ್ರ ಶಿವರ್ ಆಗ್ತೈತೆ. సో చూడండి అరటాకు నింపేసిండ్రు ఇక్కడ. ನೋಡಿ ಮೇಡಮ್ ಕುತ್ಕೊಂಡವಳೆ, ನಾವು ಡ್ರೈವ್ ಮಾಡ್ತಾ ಇದ್ದೀರಿ. ಮಜಾಪ మనాలిలో నడిపిస్తే మళ్ళీ ఇప్పుడు నడిపిస్తుండు. ಅದು ಸ್ನೋ ಅಲ್ಲಿ, ಇದು ಕಾಫಿ ಎಸ್ಟೇಟ್ ಅಲ್ಲಿ. కరెక్ట్. ಗುಡ್ ಮಾರ್ನಿಂಗ್ ಗೈಸ್. గుడ్ మార్నింగ్. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ దీపాన్య వ్లాగ్స్. ಸೊ ಬೆಳಿಗ್ಗೆನೆ ಎದ್ದು ಬ್ರಷ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ. ಆಗಿದ್ದೆ ಫೋನ್ ಬಂತು, ಬ್ರೇಕ್ಫಾಸ್ಟ್ ರೆಡಿ ಅಂದ್ಬಿಟ್ಟು. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀವಿ, ನಾವು ನೋಡ್ತೀವಿ. ಹಂಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರೋಣ. ಸೊ ಈ ವ್ಯೂ ನೋಡಿ, ಬೆಳಗ್ಗೆ ಏನು ಸಖತ್ತಾಗಿದೆ ಅಂತ. ಚಳಿ ಕೂಡ ಬಾగుంది. ಈ ವ್ಯೂ ಗೆದ್ದೊಳೋದೇ ಕ್ರೇಜಿ. ಎದ್ದಿಂಗ್ ಆಚೆ ಬಂದ್ರೆ ಈ ವ್ಯೂ ನೋಡಿ. ಆ ದೂರದಲ್ಲೆಲ್ಲ ಫುಲ್ಲು ಫಾಗಿ ಇದೆ. నేను వెయిటింగ్ దుంకనికి. ಬಿಸಿಲು ಬಂದಿಲ್ಲ ಅಂದ್ರೂ ದುಂಕ್ತಿಯಾ? yes ನೋಡಿಲೆ. yes ఎందుకుంది మళ్ళా ఒక్కరోజు ఏం కాదు, జ్వరం వచ్చినా పర్లేదు. ಓಕೆ ಚಲೋ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್. ಐ ಬಾಟ್ ಸಮಥಿಂಗ್ ಫಾರ್ ದಿಸ್. ಸರಿ ಬಾ, ಹೋಗಿ ಟಿಫನ್ ತಿನ್ಕೊಂಡು ಬಂದ್ಬಿಡೋಣ. ಚಲೋ ಗೈಸ್, ಟಿಫನ್ ತಿನ್ನಕ್ಕೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ, ಬನ್ನಿ ಅಲ್ಲಿ ಹೋಗಿ ಸಿಗೋಣ. సో గైస్ బ్రేక్ఫాస్ట్కి వచ్చినాం అండ్ చూద్దాం బ్రేక్ఫాస్ట్కి ఏం వెరైటీస్ ఉన్నాయి. సో ఇది కామన్ అప్పం, మళ్ళీ బ్రెడ్ ఆమ్లెట్ ఉంది. బ్రెడ్ ఆమ్లెట్, నార్మల్ ఎనీథింగ్, బ్రెడ్ జామ్, కార్న్ఫ్లేక్స్, బ్రెడ్ బటర్, శాండ్విచ్. ఓకే, ये बनाना सैलड, बनाना घी में रोस्ट की. अच्छा, बनाना फ्राई, पाइनएप्पल, वाटरमेलन जूस, पूरी, इडियप्पम, राइट. एग करी. ओके, ಅದು ಎಗ್ ಕರಿ, ಇದು ವೆಜ್ ಕರಿ. This is for puri and idiyappam and appam. So chalo తిందాం బ్రేక్ఫాస్ట్. 10 o'clock అయిపోతుందంట. సో గైస్ బ్రేక్ఫాస్ట్కి వచ్చినాము. మైన ಸ್ಯಾಂಡ್ವಿಚ್, ಪೈನಾಪಲ್ಸ್, ಒಡಿಯಪ್ಪಂ, ಆಮೇಲೆ ಇದೇನೋ ಕೇರಳ ಸ್ಪೆಷಲ್. ದಟ್ ಇಸ್ ನಾಟ್ ಇಡಿಯಪ್ಪಂ, ದಟ್ ಇಸ್ ಅಪ್ಪಂ. ಓಕೆ, ಅಪ್ಪಂ. ಇದೇನೋ ಕೇರಳ ಸ್ಪೆಷಲ್ ಸ್ವೀಟ್, బనానా గ్రీన్ ఫ్రై చేసినంట అండ్ దట్ హెర్బల్ వాటర్. నేను వచ్చేసి శాండ్విచ్, బ్రెడ్ ఆమ్లెట్, పైనాపిల్, ఇది వాటర్మెలన్ జ్యూస్, హర్బ్ వాటర్. ಸೊ ಇದು ಮಾ ಬ್ರೇಕ್ಫಾಸ್ಟ್. ತಿನ್ಬಿಟ್ಟು ಹೆಂಗಿದೆ ಅಂತ ಲಾಸ್ಟಲ್ಲಿ ಹೇಳ್ತೀಯಲ್ಲ. ನೋಡಿ ಗೈಸ್, ಇದು ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಕೌಂಟ್ರು. ಸೊ ಮೇಡಮ್ ಕಾಫಿ ಎತ್ಕೊಂಡ್ಬಂದ್ರು, ಟಿಫನ್ ಆಯಿತು ನಮ್ಮದು. ನೋಡಿ ಇಲ್ಲಿಂದ ವ್ಯೂ ನೋಡಿ, ಕ್ರೇಜಿ, ಫುಲ್ಲು ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಕ್ರೇಜಿ ಪ್ಲೇಸ್ ಮಾತ್ರ, ಫುಲ್ಲು ಪ್ಲಾಂಟೇಶನ್ ಮಧ್ಯದಲ್ಲಿ. ಈ ಥರ ಮಜಾ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಕುತ್ಕೊಂತೀವಿ, ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು 3 ಟೇಬಲ್ಲು ಫುಲ್ಲಾಗಿ ಹೋಗಿತ್ತು. ಸೊ ಒಳಗಡೆ ಕುತ್ಕೊಂಡು ತಿಂದ್ವಿ. ಇವಾಗೆಲ್ಲ ಕಾಫಿ ತಾಗರಂ ವಿತ್ ದ ವ್ಯೂ ಆಲ್ಸೋ ಇಸ್ ವಂಡರ್ಫುಲ್. ಬಟ್ ಪ್ಲೆಸೆಂಟ್ ಆಗೈತೆ. ಲೈಕ್ ಸಿಟಿಯಲ್ಲಿ ಟ್ರಾಫಿಕ್, ఇక్కడ మీకు ఏమీ అనిపించదు. క్లియర్ పక్షిಗಳದು వాయిస్, సౌండ్స్, గాలి, చెట్లు, గేది, ఇదే ఎంత ఫుల్ ಲವ್ಲಿ. ಸೊ ಪೀಸ್. ಆ ಥರ ಲೈಫ್ ಸ್ಟೈಲಲ್ಲಿ ಇದ್ದಾಗ ಒಂದೆರಡು ದಿನ ಬ್ರೇಕ್ ಕ್ರೇಜಿ ಆಗಿರುತ್ತೆ. కొంచెం ಸೈಲೆಂಟ್ ಉಂಡು, ವಾಟ್ಸ್ ದಿ ವಾಯ್ಸ್ ವಿನಿಪಿಸ್ತದೆ. ಅಲ್ಲಿ ಇಲ್ಲಿಲ್ಲ, ಇಲ್ಲಿ ಪಾತ್ರೆ ಎಲ್ಲ ತೊಳಿತವ್ರೆ. ಸೊ ನಮ್ಮ ರೂಮಲ್ಲಿ ಇಂದ ತೋರಿಸ್ತೀವಿ, ಬನ್ನಿ, ಸೈಲೆಂಟ್ ಆಗಿರುತ್ತೆ. ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಚಿಲ್ಲಾಗೋಣ ಅಂತ ಇಲ್ದಿದ್ದೀವಿ.
ಫುಲ್ಲು ಕೋಲ್ಡ್ ಆಗೈತೆ, ನೀರು ಮಾತ್ರ ಶಿವರ್ ಆಗ್ತೈತೆ. ಇನ್ನು ಸ್ವಲ್ಪ ಬಿಸಿಲು ಹಿಂಗೆ ಮೇಲೆ ಬಂದುಬಿಟ್ರೆ ಅವಾಗ ಸ್ವಲ್ಪ ಸರಿ ಹೋಗಿ ಸೆಟ್ ಆಗುತ್ತೆ. ಬಟ್ ಇವಾಗಂತೂ ಫುಲ್ಲು ಚಿಲ್ಲಾಗೈತೆ. ಬೆಬ್ ಹೆಂಗಿದೆ ನೀರು? ಚಳಿ 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 ಚಳಿ. ನೋಡಿ ಗೈಸ್, ಪೂಲಲ್ಲಿ ಇಳ್ದಿದ್ದೀವಿ. ಇಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಆ ಫೀಲೇ ಬೇರೆ, ಮಜಾನೇ ಬೇರೆ ಅಪ್ಪ. ಕ್ರೇಜಿಯಾಗೈತೆ. ಸೈಕ್. A few moments later. ಸೊ ಗೈಸ್, ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಸ್ವಲ್ಪ ಹೊತ್ತು ಮಜಾ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ಫುಲ್ಲು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಹೋಗ್ಬಿಟ್ಟು ನೋಡೋಣ ಏನು ಮಾಡೋದು ಏನು ಅಂತ. ಅದೇನೋ ATV ರೈಡು, ಆಕ್ಟಿವಿಟೀಸ್ ATV ರೈಡು, ಆಮೇಲೆ ಅದೇ ನಮ್ಮದು ಕಯಾಕಿಂಗು ಐತಂತೆ. ಸೊ ಅದು ಮಾಡೋದಾ ಇಲ್ಲ ಏನು ಮಾಡೋದು ಅಂತ ನೋಡೋಣ. ಆಚೆ ಬೇರೆ ಹೋಗೋ ಪ್ಲ್ಯಾನ್ ಇದೆ. ಅಂದರೆ ಲಂಚ್ಗೆ ಆಚೆ ಎಲ್ಲನ ಹೋಗ್ಬಿಟ್ಟು ಒಳ್ಳೆ ಫಿಶ್ ಥಾಲಿ ತಿನ್ನೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ, ಫಸ್ಟ್ ಆದರೆ ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು ಏನು ಮಾಡೋದು ಅಂತ నెక్స్ట్ ನೋడోಣ. చలో లెట్స్ గో. సో గైస్, రిసెప్షన్ దగ్గర వచ్చినాము. ATV కయాకింగ్ గురించి కనుక్కున్నాము. బట్ ఇప్పుడు లేదంట, 4 o'clock స్టార్ట్ అవుతుందంట. సో అంతలోపు దగ్గరలోనే హోటల్ ఉంది 1980 అని, ఫేమస్ అంట. అక్కడ ఫిష్ కర్రీ బాగుంటుందంట. సో అక్కడ తినేసి, ఆల్రెడీ ఇట్స్ 2:15. సో అక్కడ వెళ్ళి తినేసి దగ్గరలో 4 kilometers ఏదో ఫాల్స్ ఉందంట. సో అక్కడ ఫాల్స్కి వెళ్ళి చూసేసి ఎంజాయ్ చేసి బ్యాక్ టు ది రిసాರ್ಟ್. సో చలో లెట్స్ గో. ಗೈಸ್, ರೀಚ್ ಆದ್ವಿ ರೆಸ್ಟೋರೆಂಟ್ ಹತ್ರ. ಚೆನ್ನಾಗಿದೆ ಒಂಥರ ನೋಡಿ, 1980s ಇನ್ ನಾಸ್ಟಾಲಜಿಕ್ ರೆಸ್ಟೋರೆಂಟ್. ನೋಡೋಣ ಒಳಗಡೆ ಎಲ್ಲ ಕ್ರೇಜಿಯಾಗಿದೆ ವೈಬ್ಸು. ನೋಡೋಣ ಬನ್ನಿ. ನೋಡಿ ಗೈಸ್, ಎಂಟ್ರಿ ಆಗಿದೆ, ಈ ಥರ ಇದೆ. 1980s ಅಲ್ಲಿಂದ ಬಂದಿದೆ ನೋಡಿ. ಇಲ್ಲೆಲ್ಲ ಫುಲ್ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಏನೋ ಮಸ್ತಾಗಿದೆ, ವೈಬ್ ಚೆನ್ನಾಗಿದೆ. ಇದು ರಿಸೆಪ್ಷನ್. ಸೊ ಇಲ್ಲಿ ಸಿಟ್ಟಿಂಗ್ ಏರಿಯಾ. ಬನ್ನಿ ಹೋಗೋಣ. ಇದು ಸಿಟ್ಟಿಂಗ್ ಏರಿಯಾ, ಇದು ಕೂಡ ಸಿಟ್ಟಿಂಗ್ ಏರಿಯಾ. ನೋಡಿ ಗೈಸ್, ಮೆನುನು ಡಿಫ್ರೆಂಟ್ ಆಗೈತೆ. ಎಲ್ಲ ಜಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್, ಕಲರ್ ಏನೂ ಇಲ್ಲ. ಏನೇನೋ ಐತೆ, ಫುಲ್ ಐಟಮ್ಸ್ ಐತೆ. ಸೊ ನೋಡೋಣ, ಏನೋ ಒಂದು ತಗೊಂಡು ಬಂದಮೇಲೆ తోరుస్తివి. సో గైస్, మీల్స్ ఆర్డర్ చేస్తున్నాము. సో చూడండి, అరటాకు నింపేసింది ఇక్కడ. ఎన్ని వెరైటీస్, ఓ మై గాడ్. ఇది చూసే కడుపు నిండిపోతుంది. ಸೊ ಇದು ಮೀಲ್ಸ್, ಕೇರಳ ಮೀಲ್ಸು. ನಾವು ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಪಾಂಪ್ಲೆಟ್ ಫ್ರೈ ಆ್ಯಂಡ್ ಪ್ರಾನ್ಸ್ ಗೀ ರೋಸ್ಟ್ ತೊಗೊಂಡಿದ್ದೀವಿ. ಇದು ನೋಡಿ, ಇದು ನೋಡೋಕ್ಕೆ ಕ್ರೇಜಿ ಆಗಿದೆ. భలే ఉంది కదా, సో కలర్ఫుల్ గా ఉంది. యానివర్సరీ స్పెషల్ కేరళ థాలి విత్ ఫిష్ అండ్ ప్రాన్స్. వండర్ఫుల్. ಫುಲ್ ఇవి తినే కడుపు నిండిపోతుంది అనిపిస్తుంది. ಬ್ಯಾಟಿಂಗ್ ಮಾಡ್ಬಿಡೋಣ ಬನ್ನಿ. ಚಲೋ ಲೆಟ್ಸ್ ಹ್ಯಾವ್. ఐస్ ఫుల్ గా తిన్నాం, మస్తుగా కడుపు నిండిపోయింది ఫుల్గా. సో లాస్ట్ గా డెజర్ట్ టచ్. ఇది మిల్క్ కేక్ అంట. చాలా మంది తీసుకుంటుండ్రు, తింటుండ్రు. పార్సల్స్ కూడా తీసుకెళ్తుండ్రు. సో చూద్దాం ఎట్లుందని. నీకు బాగుంది, టేస్ట్ చేద్దాం. కేక్ లాగా ఉంది. ಚೆನ್ನಾಗೈತಾ? ಕೇಕ್ ಬಾగుಂది. ಫುಡ್ ಮಾತ್ರ ಕ್ರೇಜಿ ಆಗಿತ್ತು. ಹ್ಯಾಬಿಟ್ ಬಾಬು. ಫುಡ್ಡು ಚೆನ್ನಾಗಿತ್ತು. ಫಿಶ್ಶು ಪ್ರಾನ್ಸೂ ಚೆನ್ನಾಗಿತ್ತು. నైస్ నో. ಚೆನ್ನಾಗಿತ್ತು. ಚಲೋ బిల్ వచ్చింది. ಹೋಗೋಣ. ಸೊ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ವಾಟರ್ ಫಾಲ್ಸ್ಗೆ ಹೋದ್ರಿ. ಸೊ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ವಾಪಸ್ ನಮ್ಮ ರೆಸಾರ್ಟಿಗೆ ಬಂದಿದ್ದೀವಿ. ನಮ್ಮ ರೆಸಾರ್ಟಲ್ಲಿ ಕಯಾಕಿಂಗ್ ಇದೆ. ಸೊ ಕಯಾಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮಮ್ಮ ಹೋಗೋಣ. ವೆಬ್ ಕಮ್ ಲೆಟ್ಸ್ ಗೋ ಫಾರ್ ಕಯಾಕಿಂಗ್.
ನೋಡಿ ಕಯಾಕಿಂಗೂ ಹಿಂಗಿದೆ ಜಾಗ. ಎಲ್ಲೋ ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ. ನೋಡಿ ಗೈಸ್, ಅಲ್ಲಿಂದ ಮುಂದೆ ಬಂದರೆ ಕಯಾಕಿಂಗ್ ಪ್ಲೇಸ್ ಚೆನ್ನಾಗಿದೆ ಅಲ್ಲ. ನೋಡಿ ಅಲ್ಲಿ ಒಂದೇ ಒಂದಿದೆ, ನಮಗೋಸ್ಕರನೇ ಇರಬೇಕು. ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ, ಬಂದು ಕಯಾಕಿಂಗ್ ಮಾಡ್ತಾ ಇದ್ದೀವಿ. ಮೇಡಮ್ ಡ್ರೈವ್ ಮಾಡ್ತಾ ಅವ್ರೆ, ನಾವು ಜಾಲಿ ಮಾಡ್ತಾ ಇದ್ದೀರಿ. ನೀಟಾಗಿ ಓಡ್ಸಮ್ಮ. ಗೈಸ್ ಇದು ನೋಡಿ, ನ್ಯಾಚುರಲ್ ಪಾಂಡ್ ಚಿಕ್ಕದಾಗಿತ್ತಂತೆ, ಇವ್ರು ಕಯಾಕಿಂಗೋಸ್ಕರ ಹಿಂಗೆ ಎಕ್ಸ್ಟೆಂಡ್ ಮಾಡಿ ದೊಡ್ಡದಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಚಿಲ್ಲ ಆಯ್ತು ಚಿಲ್ಲ. ನೋಡಿ ಮೇಡಮ್ ಕುತ್ಕೊಂಡವಳೆ, ನಾವು ಡ್ರೈವ್ ಮಾಡ್ತಾ ಇದ್ದೀರಿ. ನೀವು ವಿಡಿಯೋ ಮನ ಗುದ್ದುತ್ತಾ ಚೆನ್ನಾಗಿದೆ, ಒಂಥರ ಮಜಾ ಇದೆ ಕಯಾಕಿಂಗ್. ಇನ್ನೊಂದು ರೌಂಡ್ ಹೋಗಿ ಬಂದ್ಬಿಡೋಣ. ಹೋದ నువ్వే నడిపి. ಚೆನ್ನಾಗಿದೆ ಕಯಾಕಿಂಗ್. ಹೋಗ್ಬಿಡ, ಹಂಗೆ ಸ್ಟ್ರೈಟ್ ಹೋಗ್ಬಿಡ. ಲೆಫ್ಟ್ ಮಾಡು, ಲೆಫ್ಟ್ ಮಾಡು, ಲೆಫ್ಟ್. ಗಾಯ್ಸ್, ಕಯಾಕಿಂಗ್ ಮುಗಿಸ್ಕೊಂಡು ಮತ್ತೆ ಮೇಲಕ್ಕೆ ಬಂದ್ವಿ. ಇಲ್ಲಿ ಹತ್ತೋದು ಇಳಿಯೋದೇ ಕೆಲಸ ಆಗ್ಬಿಟ್ಟೈತೆ. ಹತ್ತೋಷ್ಟೊತ್ತು ಸುಸ್ತಾಗ್ಬಿಡುತ್ತೆ. ಸೊ ಕಯಾಕಿಂಗ್ ಆಯಿತು, ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಬನ್ನಿ ನೋಡೋಣ. ಸೊ ಗಾಯ್ಸ್, ಕಯಾಕಿಂಗ್ ಮಾಡ್ಕೊಂಬಂದ್ವಿ. ಇಲ್ಲಿ ATV ಬೈಕ್ ಇತ್ತು. ಸೊ ATV ಬೈಕಲ್ಲಿ ಹೋಗೋಕ್ಕೆ ರೆಡಿ. ನೋಡಿ ATV ಬೈಕ್, ರೆಡ್ ಆ್ಯಂಡ್ ಬ್ಲ್ಯಾಕ್. ಸೊ ಹೀಗೆ ಒಂದು ರೌಂಡ್ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬರೋದು. ಚಲೋ, ಲೆಟ್ಸ್ ಗೋ. चाबी इधर है सर, देखो ठीक है. चाबी और सेल्फ इधर है. हाँ सेल्फ. ओके. हैंड ब्रेक उसको प्रेस करो तो जाएगा सर. ये अभी मत करो. గైస్ ATV రైడ్ లో పోతున్నాము. ಆಹಾ, ಮಜಾ ಐತೆ. ಹಾಪ್ ಆಯ್ತು. ಚೆನ್ನಾಗೈತೆ, ಮಜಾ ಐತೆ. ಮಜಾಪ. ಫುಲ್ ನೇಚರ್ಲ, ಕಾಫಿ ಎಸ್ಟೇಟ್ಲ, ATV ಬೈಕಲ್ಲಿ ರೈಡ್ మజా. చెట్లు అన్ని అడ్డం వస్తున్నాయి. ಏನು నడిపించా? ಕಷ್ಟ ಇದು, ಬ್ಯಾಲೆನ್ಸಿಂಗ್ ಕಷ್ಟ హ్యాండ్లో. వావ్, మనాలిలో నడిపిస్తే మళ్ళీ ఇప్పుడు నడిపిస్తుండు. ಅದು ಸ್ನೋ ಅಲ್ಲಿ, ಇದು కాఫీ ఎస్టేట్ ಅಲ್ಲಿ. కరెక్ట్. అప్పుడు ఫుల్ మంచులో నడిపించినాం. ఓ మై గాడ్, వావ్. అటెన్షన్, మాక్సిమం 10 స్పీడ్. బోర్డ్స్ పెట్టింది సార్, జోష్ వెళ్తుండు 15 లా. సార్ 10 కి తగ్గియండి ప్లీజ్. గుడ్, నైస్. ಲೆಫ್ಟ್ಗೆ ಹೋಗ್ತದೆ ಗೈಸ್. ಯಾವ್ದು ಗುರು ಇದು? ಲೆಫ್ಟ್ಗೆ ಎಳಿತೈತೆ. ಓ ಪರವಾಗಿಲ್ಲಪ್ಪ, ಜಾಸ್ತಿ ಕೀಪ್ ರೈಟ್. దొడ్డదాగా అయితే ట్రాక్. నైస్, మంచిదే కదా, మనకు అదే కావాలి. అంతేనా? టర్న్ ఏం వాకింగ్ లో వచ్చేసిండ వీడు. గైస్ ఇವಾಗ సో ಮತ್ತೆ గైస్ ఇక్కడ ఎండ్ బోర్డ్ ఉంది. సో ఇక్కడ నుంచి
యూటర్న్ అబౌట్ టర్న్ చేసుకొని మళ్ళీ సేమ్ రూట్లో వెళ్ళాలి. సో చూపి అందరికి ఎట్లా స్టార్ట్ చేస్తారు. ಏನಿಲ್ಲ, ನಾರ್ಮಲ್ ಕೀ, ಯಾವುದೋ ಬುಲೆಟ್ದು ಕೀ ಇದು. ಓಕೆ. ಇಲ್ಲಿ ಸೆಲ್ಫು. ಹಾಕ್ತಾ ಇಲ್ಲ. ಬ್ರೇಕ್ ಹಿಡಿಬೇಕು. ಬ್ರೇಕ್ ಹಿಡಿದು ಸ್ವಲ್ಪ ಹೊತ್ತಿದ್ರೆ ಸ್ಟಾರ್ಟ್ ಹೋಗೋಣ. ಚಾಲೋ. ಅಬೌಟ್ ಟರ್ನ್. ಹೋಗೋಣ. ಎಸ್. క్రేజీ బాబు, మనం నడిపిస్తున్నాం. లెఫ్ట్కే పోతుంది, బట్ అయినా మజా ఉంది. లెఫ్ట్ కి వెళ్ళాలి మేబీ మనం. కీప్ లెఫ్ట్. లెఫ్ట్ తిప్పి తిప్పి అది అందుకే లెఫ్ట్ కి పోతుంది. చిట్టు డాష్. యో గో. మెల్లగా సార్, స్పీడ్ తగ్గాలి, ఎగిరి పడతా నేను. ಮಜಾಪ ಮಜಾಪ ಮಜಾಪ. ಸೊ ಗೈಸ್, ಎಲ್ಲಿ ಸ್ಟಾರ್ಟ್ ಆದ್ರು ಅಲ್ಲಿಗೆ ವಾಪಸ್ ಬಂದ್ಬಿಟ್ವಿ. ಇಲ್ಲಿ ಕ್ರೇಜಿ ಆಗೈತೆ ಓಡ್ಸಕ್ಕೆ. ಇದು ಮಜಾ. ಆಫ್ ರೋಡಿಂಗ್, ಫುಲ್ ಆಫ್ ರೋಡಿಂಗ್. వచ్చేసినాం, ಬಂದ್ಬಿಟ್ವಿ. డన్. ಮಸ್ತ್ ಮಜಾ వచ్చింది. ATV ರೈಡ್ ಮುಗಿಸ್ಕೊಂಡು ಬಂದಿದ್ದೀವಿ. ಒಂದು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದಾಳೆ. ಅಷ್ಟೇ, ಮುಗೀತು. ಮಾಮೂಲಿ ಇವಾಗ ಬಾನ್ ಫೈರ್ಗೆ ರೆಡಿ ಮಾಡ್ತಾ ಇದ್ದಾರೆ ವೈಫು. ಆಮೇಲೆ ಮಾಮೂಲಿ ಡಿನ್ನರ್. ಇವತ್ತು ಮೆನು ಚೇಂಜ್ ಅಂತೆ, ಬಟ್ ಏನು ಮತ್ತೆ ತೋರಿಸೋದು ಅಂದ್ಬಿಟ್ಟು. ಸೊ రేపు చెప్తాం. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋలో ಮನೆಗೆ ಹೋಗಿ, ರೂಮ್ಗೆ ಹೋಗಿ ಫುಲ್ ರೆಸ್ಟ್. ನಾಳೆ ಬೆಳಗ್ಗೆ ನಮ್ಮದು ಚೆಕ್ಔಟ್. ಸೊ ನೋಡೋಣ ನಾಳೆ ಏನು ಮಾಡೋದು ಅಂತ ಇನ್ನೂ ಐಡಿಯಾ ಇಲ್ಲ, ಪ್ಲ್ಯಾನು ಇಲ್ಲ. ನಾಳೆ ಚೆಕ್ಔಟ್ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಅಂದವೇ ಏನಾದರೂ ಒಂದು ನೋಡಿಕೊಂಡು ಹಂಗಿಂದಂಗೆ ಬ್ಯಾಕ್ ಟು ಹೋಮ್. ಸೊ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಬಾಯ್.